ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನು ಏನೆಂದು ಮರುನಾಮಕರಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಅಳವಡಿಸಲು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. ಅಂದರೆ ಸೆಂಟ್ರಲ್ ಫಾರ್ ಇ ಗವರ್ನೆನ್ಸ್, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ QNX ಅಂತ ಬರುತ್ತೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆ ವೆರಿ ಇಂಪಾರ್ಟೆಂಟ್. ಈ ಒಂದು ನಿಗಮವು ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಇದು ಕಾರ್ಯನಿರ್ವಹಿಸತಕ್ಕಂಥದ್ದು ನೋಡಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಪಶ್ಚಿಮ ವಾಹಿನಿ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ನೀರನ್ನು ಸಂಗ್ರಹಿಸುವ ಉದ್ದೇಶದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸುವುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಕರ್ನಾಟಕ ಈ ಒಂದು ರಾಜ್ಯ ಜಲನೀತಿ ಜಾರಿಗೆ ತಂದ ವರ್ಷ ಅಂತ ಕೊಟ್ಟಿದ್ದಾರೆ 2022. ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವರ್ಣಮಿತ್ರ ಇದು ಆರನೇ ಪ್ರಶ್ನೆ. ವರ್ಣಮಿತ್ರ ಎಂಬುದು ಹವಾಮಾನ ಮತ್ತು ಬೆಳೆಗೆ ಸಂಬಂಧಿಸಿದ ರೈತರಿಗೆ ನೆರವಾಗುವ 24x7 ಸಂವಾದಾತ್ಮಕ ಒಂದು ಸಹಾಯ ಕೇಂದ್ರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ, ಕರ್ನಾಟಕದ ಒಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿದೆ ನೋಡಿ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಫ್ರೂಟ್ಸ್ ಈ ಒಂದು ಪೋರ್ಟಲ್ ಒಂದು ಸರಿಯಾದ ವಿಸ್ತರಣೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಎ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ರೈಟ್ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಈ ಒಂದು ಬೆಂಬಲವನ್ನು ಪಡೆಯುತ್ತದೆ ಅಂತ ಕೊಟ್ಟಿದೆ ನೋಡಿ. ಇದಕ್ಕೆ ರೈಟ್ ಆನ್ಸರ್. ಈ ಮೂರು ಕೂಡ ಆಗಿರ್ತಕ್ಕಂಥದ್ದು ದ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸಿವ್ ಟೀಮ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್. ನೆಕ್ಸ್ಟ್ ಪ್ರಶ್ನೆ, ಹತ್ತನೇ ಪ್ರಶ್ನೆ, ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಈ ಒಂದು ಮಾದರಿಯ ಸೇವೆಯಾಗಿದೆ ಅಂತ ಕೊಟ್ಟಿದ್ದಾರೆ. G2E ಆಗಿರತಕ್ಕಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ನಾಗರಿಕರು ತಮ್ಮ ವೈಯಕ್ತಿಕ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಪಡೆಯಲು ಯಾವ ವ್ಯವಸ್ಥೆಯು ಸಹಾಯ ಮಾಡುತ್ತದೆ. ಡಿಜಿಲಾಕರ್ ಸಹಾಯ ಮಾಡತಕ್ಕಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಕನ್ನಡದ ನಿಘಂಟು ಮತ್ತು ಪದಕೋಶಗಳನ್ನು ಸಾರ್ವಜನಿಕ ಬಳಕೆಗೆ ದೊರಕಿಸಲು ಕರ್ನಾಟಕ ಸರ್ಕಾರವು ಈ ಒಂದು ಜಾಲತಾಣವನ್ನು ಆರಂಭಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಪದಕಣಜ. ನೆಕ್ಸ್ಟ್ 13ನೇ ಪ್ರಶ್ನೆ, ಕರ್ನಾಟಕದ ಅರಣ್ಯ ಕುರಿತಾಗಿ ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಎಲ್ಲ ಹೇಳಿಕೆಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ, ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯು ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ. ನೆಕ್ಸ್ಟು ವಿಜಯಪುರ ಜಿಲ್ಲೆ ತನ್ನ ಒಟ್ಟು ಪ್ರದೇಶದ ಕನಿಷ್ಠ ಶೇಕಡಾವಾರು ಒಂದು ಅರಣ್ಯವನ್ನು ಹೊಂದಿರತಕ್ಕಂಥದ್ದು. ಅತಿ ಹೆಚ್ಚು ಕೊಡಗು, ಅತಿ ಕಡಿಮೆ ವಿಜಯಪುರ ವಿಸ್ತೀರ್ಣದಲ್ಲಿ. ಆದರೆ ಶೇಕಡಾವಾರು ಅಂತ ನೋಡಿದರೆ ಉತ್ತರ ಕನ್ನಡ ನೋಡಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಈ ಕೆಳಗಿನೊಳಗೆ ಗುರುತಿಸಿದ್ದು ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳಿವೆ, ಕರೆಕ್ಟಾಗಿದೆ. ಹುಲಿ ಸಂರಕ್ಷಿತ ತಾಣಗಳು ಕೂಡ 5 ಆಗಿವೆ. ಹಾಗೂ 4 ರಾಮಸರ ತಾಣಗಳಿವೆ, 3 ಕೂಡ ಸರಿಯಾಗಿರ್ತಕ್ಕಂಥ ಉತ್ತರಗಳು ನೋಡಿ. ನೆಕ್ಸ್ಟ್ ಪ್ರಶ್ನೆ 15, 2022-23ನೇ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ತಲಾದಾಯ ಹೊಂದಿದೆ. ಕಲಬುರಗಿ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ, ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿದ್ದು ನೋಡೋದಾದರೆ 1 ಮತ್ತು 2 ಕೂಡ ಸರಿಯಾಗಿರ್ತಕ್ಕಂಥದ್ದು. ಹಂಗಂದರೆ ಅರಿವು ಕೇಂದ್ರ ವೆರಿ ಇಂಪಾರ್ಟೆಂಟ್. ಇದು ಮರುನಾಮಗೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು RDPR ಇಲಾಖೆ ವಹಿಸಿಕೊಂಡಿದೆ. ಇನ್ನು ನರೇಗಾ ಕಾರ್ಮಿಕರಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಶೀಘ್ರವಾಗಿ ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ವೇದಿಕೆಯಲ್ಲಿ ಗ್ರಾಮ ಆರೋಗ್ಯ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಕಾರ್ಮಿಕರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಯಿತು. ಒಟ್ಟು 31 ಜಿಲ್ಲೆಗಳಲ್ಲಿ. 2 ಕೂಡ ರೈಟ್ ಆನ್ಸರ್. ನೆಕ್ಸ್ಟು 17ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬರ ಹೆಚ್ಚಾಗಿತ್ತು. ಈಗ ಇಲ್ಲಿ 2023-24ನೇ ಅವಧಿಯಲ್ಲಿ ಎಷ್ಟು ತಾಲೂಕುಗಳನ್ನು ಘೋಷಿಸಲಾಗಿದೆ. ಅಂದರೆ 223 ತಾಲೂಕುಗಳನ್ನು ಕೃಷಿ ಬೆಳೆಗಳ ವಿಸ್ತೀರ್ಣ ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ನೋಡಿ, ಬರಗಾಲ ತಾಲೂಕುಗಳಂತೇಳಿ. ಇನ್ನು 2024-25ನೇ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 5 ಖಾತೆಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಿದೆ. 52,000 ಕೋಟಿ ಹಣವನ್ನು ಏನು ಮಾಡಿದೆ, ನಿಗದಿಪಡಿಸಲಾಗಿದೆ. 19ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳನ್ನು ಗುರುತಿಸಲಾಗಿದೆ. ಒಟ್ಟು 5. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಯಾವುದು ಉದಾಹರಣೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. 1951ರಲ್ಲಿ ಕಾಗೋಡು ಸತ್ಯಾಗ್ರಹ,
1973ರಲ್ಲಿ ನಡೆದಿರ್ತಕ್ಕಂಥ ಸಂಡೂರು ಸತ್ಯಾಗ್ರಹ. ಇದು ಕರ್ನಾಟಕದ ಸಮಾಜವಾದಿ ಮಾದರಿಗೆ ಹೋರಾಟಗಳಾಗಿವೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಸಣ್ಣ ಹಿಡುವಳಿಗಳ ಗಾತ್ರ ಅಂತ ಕೊಟ್ಟಿದ್ದಾರೆ. 1 ರಿಂದ 2 ಹೆಕ್ಟೇರ್ಗಳನ್ನು ಸಣ್ಣ ಹಿಡುವಳಿಗಳ ಗಾತ್ರ ಅಂತ ಕರೀತಾರೆ ನೋಡಿ. ನೆಕ್ಸ್ಟು 22ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಮೈಸೂರು ಟೆನನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1952ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2020 ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿಕೆಗಳು ಕೊಟ್ಟಿದ್ದಬೇಕಾದರೆ ಸರಿಯಾದದ್ದು ನೋಡೋದಾದರೆ ಆಪ್ಷನ್ 1, ಕೃಷಿ ಭೂಮಿ ಖರೀದಿ ಮತ್ತು ಖರೀದಿದಾರರ ಮೇಲೆ ನಿರ್ಬಂಧವನ್ನು ತೆಗೆದುಹಾಕುವುದು. ಅಂತಹ ಕೃಷಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ನೆಕ್ಸ್ಟ್ ಆಪ್ಷನ್ ಬಿ, ಎ ವರ್ಗದ ನೀರಾವರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು. ಎರಡು ಕೂಡ ಆನ್ಸರ್ ರೈಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿದೆ? 1995ರಲ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಕರ್ನಾಟಕದ ದಿಶಾಂಕ್ ಆ್ಯಪ್, ವೆರಿ ಇಂಪಾರ್ಟೆಂಟ್. ದಿಶಾಂಕ್ ಆ್ಯಪು ಇದು ಯಾವ ಮಾಹಿತಿಯನ್ನು ಪಡೆಯಲು ಈ ಒಂದು ಅಪ್ಲಿಕೇಶನ್ನ ಬಳಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಮೊದಲನೇದಾಗಿ ಮಾಲೀಕರು ಮತ್ತು ಮಾಲೀಕರ ಹೆಸರಾಗಿರ್ಬೋದು. ಆಪ್ಷನ್ ಬಿ, ಭೂಮಿ ವಿಧಗಳು, ಸರ್ಕಾರದ ಸ್ವಾಮ್ಯದ ಖಾಸಗಿ ಒಡೆತನದ ಮತ್ತು ಅರಣ್ಯ, ಕೆರೆಕಟ್ಟೆ, ರಾಜಕಾಲುವೆ, ಗೋಮಾಳ ಭೂಮಿ ಇತ್ಯಾದಿಗಳನ್ನು ಪಡೆಯಬಹುದು. ಅದೇ ರೀತಿಯಾಗಿ ಏನು ಮಾಡ್ಬೋದು, ಹಕ್ಕುಗಳು ಮತ್ತು ಹಿಡುವಳಿಗಳು ಮತ್ತು ಬೇಳೆಗಳ ಒಂದು ದಾಖಲೆಗಳ ವಿವರಗಳನ್ನು ಕೂಡ ಏನು ಮಾಡ್ಬೋದು, ಪಡಿಬೋದು ನೋಡಿ. ಮೇಲೆಲ್ಲವೂ ರೈಟ್ ಆನ್ಸರ್. ನೆಕ್ಸ್ಟು 26ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬೀಡಿ ಜತ್ತಿ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? 1957ರಲ್ಲಿ. ವೆರಿ ಇಂಪಾರ್ಟೆಂಟ್. ಹಲವಾರು ಬಾರಿ ಕೇಳಿದ ನೋಡಿ. 27ನೇ ಪ್ರಶ್ನೆ, 1953 ಮತ್ತು 1955ರ ಹಿಂದುಳಿದ ವರ್ಗಗಳ ಆಯೋಗದ ಒಂದು ನೇತೃತ್ವ ವಹಿಸಿದವರು ಕಾಕಾ ಕಾಲೇಲ್ಕರ್ ಅಂತೇಳಿ ಬರ್ತಾರೆ ನೋಡಿ. ನೆಕ್ಸ್ಟು 22ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು ಅಂತ ಕೊಟ್ಟಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ನೆಕ್ಸ್ಟ್ 29ನೇ ಪ್ರಶ್ನೆ, ಭಾರತ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಗಾಗಿ ಯಾವ ಕಾರ್ಯಕ್ರಮಗಳನ್ನು ಒಂದು ಆರಂಭಿಸಿದೆ ಅಂತ ಕೊಟ್ಟಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್. ಆಪ್ಷನ್ ಬಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಆಪ್ಷನ್ ಸಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಈ ಮೂರು ಕೂಡ ಏನು ಮಾಡಿದೆ, ಸ್ಥಾಪನೆ ಮಾಡಲಾಗಿದೆ. 30ನೇ ಪ್ರಶ್ನೆ, ರಾಷ್ಟ್ರೀಯ ಪಂಚಾಯತ್ ದಿವಸವನ್ನು ಏಪ್ರಿಲ್ 24ರಂದು ಆಚರಣೆ ಮಾಡ್ತಾರೆ ನೋಡಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸರಿಯಾದ ಹೇಳಿಕೆಗಳನ್ನು ನೋಡೋಣ. ಪಂಚಾಯಿತಿ ರಾಜ್ ಅನ್ನು ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿದರು. ಕರೆಕ್ಟಾಗಿದೆ. 73 ತಿದ್ದುಪಡಿ 1992ರಲ್ಲಿ ಜಾರಿಗೆ ತರಲಾಯಿತು. ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಪ್ಷನ್ 3, ಆಪ್ಷನ್ ಡಿ, ತಮಿಳುನಾಡು ದ್ವಿಸದನ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಕೂಡ ರೈಟ್ ಆಗಿದೆ. ಆದರೆ ಈ ಥರ ಆಗಿದೆ ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಮಧ್ಯಪ್ರದೇಶ ಕೊಟ್ಟಿದ್ದಾರೆ. ತಪ್ಪು. ಮೊದಲನೇದಾಗಿ ರಾಜಸ್ಥಾನ. 1953 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರ್ ಎಂಬಲ್ಲಿ ಜಾರಿಗೆ ಬರುತ್ತಾ. ಸೆಕೆಂಡ್ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಜಾರಿಗೆ ಬರುತ್ತೆ ನೋಡಿ. ಪಂಚಾಯತ್ ರಾಜಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. 243 ವಿಧಿ ಪಂಚಾಯತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಯಾಗಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 33, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ದಕ್ಷತೆಯನ್ನು ಸುಧಾರಿಸಲು 1977ರಲ್ಲಿ ಭಾರತ ಈ ಒಂದು ಸರ್ಕಾರದಿಂದ ಯಾವುದು ನೇಮಕಗೊಂಡಿದೆ ಅಂತ ಕೊಟ್ಟಿದ್ದಾರೆ? ಅಶೋಕ್ ಮೆಹ್ತಾ ಸಮಿತಿ. ಇದು 2 ಹಂತದ ಪಂಚಾಯತಿಗಳ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಸರ್ಕಾರಿ ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು ಬಲವಂತರಾಯ ಸಮಿತಿ 1957ರಲ್ಲಿ ಬಂದಿರತಕ್ಕಂಥದ್ದು. ಓಕೆನಾ. ಇದು 3 ಹಂತದ ಪಂಚಾಯತಿಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು. ಅದು ಬಲವಂತರಾಯ ಮೆಹ್ತಾ ಸಮಿತಿ. ಇನ್ನು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡೋದಾದರೆ ಅಶೋಕ್ ಮೆಹ್ತಾ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಚಾಯತ್ ರಾಜ್ ಸಂಸ್ಥೆಗಳು ಕಡ್ಡಾಯ ಅಧಿಕಾರಗಳನ್ನು ಹೊಂದಿರಬೇಕು. ತಮ್ಮ ಸ್ವಂತ ಆರ್ಥಿಕ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಲು ತೆರಿಗೆ. ಕರೆಕ್ಟಾಗಿದೆ ನೋಡಿ ಅದು. ಅದೇ ರೀತಿ ಆಪ್ಷನ್ 2, ಪಂಚಾಯಿತಿ ರಾಜ್ನ 2 ಹಂತದ ವ್ಯವಸ್ಥೆಯನ್ನು ಶಿಫಾರಸು ಮಾಡಲಾಗಿದೆ. ಇದು ಕೂಡ ಕರೆಕ್ಟಾಗಿದೆ. ಆಪ್ಷನ್ 3, ಜಿಲ್ಲೆಯಲ್ಲಿ ಯೋಜನೆ ಮಾಡುವ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದ ಪರಿಷತ್ತಿಗೆ ವಹಿಸಬೇಕು. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 35, ಭಾರತ ಸರ್ಕಾರವು ಇತ್ತೀಚೆಗೆ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಒಂದು ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿ 31, ತಾಲೂಕು ಪಂಚಾಯಿತಿ 239, ಇನ್ನು ಗ್ರಾಮ ಪಂಚಾಯಿತಿ 5954. ನೆಕ್ಸ್ಟ್ ಪ್ರಶ್ನೆ, ಯಾವ ಸಂವಿಧಾನಿಕ ಅನುಚ್ಛೇದವು ಪಂಚಾಯತ್ನ ಅವಧಿಯನ್ನು ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ? ಇದು 243 ಈ ವಿಧಿ. ಓಕೆನಾ. ಇದು ಪಂಚಾಯಿತಿಯ ಅವಧಿಯನ್ನು ತಿಳಿಸ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ 37ನೇ ಪ್ರಶ್ನೆ, ಸಾಂಪ್ರದಾಯಿಕ ಹಿಂದೂ ಸಮಾಜವನ್ನು ವ್ಯಕ್ತಿಯ ಉದ್ಯೋಗ ಆಧಾರದ ಮೇಲೆ ವರ್ಗಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 4 ರೈಟ್ ಆನ್ಸರ್. ನೆಕ್ಸ್ಟ್ 38ನೇ ಪ್ರಶ್ನೆ,
ಡ್ಯಾಶ್ ಪ್ರತಿಯೊಬ್ಬರು ದೈನಂದಿನ ಮತ್ತು ಆಹಾರ ಮತ್ತು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಅವಕಾಶ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆರ್ಥಿಕ. ನೆಕ್ಸ್ಟ್ 39ನೇ ಪ್ರಶ್ನೆ, ಸೀಮಿತ ಪ್ರದೇಶದೊಳಗಿನ ಸಾಮಾಜಿಕ ಒಂದು ಜೀವನದ ಒಟ್ಟು ಸಂಘಟನೆಯನ್ನು ಈಗ ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದು ಸಮುದಾಯ. ನೆಕ್ಸ್ಟ್ 40ನೇ ಪ್ರಶ್ನೆ, ಪ್ರಾಥಮಿಕ ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಕುಟುಂಬ, ಪೀರ್ ಗ್ರೂಪ್, ನೆರೆಹೊರೆ, ಆದರೆ ಗುಂಪನ್ನು ಇದು ಪ್ರಾಥಮಿಕ ಗುಂಪು ಅಂತೇಳಿ ಪರಿಗಣನೆ ಆಗೋದಿಲ್ಲ ನೋಡಿ. ನೆಕ್ಸ್ಟು, ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಬ್ರಾಹ್ಮಣ ಮಹಿಳೆ ಮತ್ತು ವೇಶ್ಯ ವರ್ಣ ಪುರುಷ ನಡುವಿನ ವಿವಾಹವನ್ನು ಪ್ರತಿಲೋಮ ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಭಾರತ ವರ್ಷ ಎಂಬ ಪದವು ಮೂಲಭೂತ ಏಕತೆ ಅಂತೇಳಿ ಅರ್ಥ ಕೊಡುತ್ತೆ ನೋಡಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳ ನೇರ ಸಲಹೆಯ ಮೇರೆಗೆ ನೇಮಕ ಮಾಡಲಾಗುತ್ತದೆ. ಆಪ್ಷನ್ ಎ ಪ್ರಧಾನಮಂತ್ರಿ. ರಾಜ್ಯಪಾಲರನ್ನು ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳು ಸಲಹೆ ತಗೊಂಡು ನೇಮಕ ಮಾಡ್ತಾರೆ ನೋಡಿ. 44ನೇ ಪ್ರಶ್ನೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯ ದೋಷಾರೋಪಣೆಯ ಅಧಿಕಾರ. ನೆಕ್ಸ್ಟ್ ಪ್ರಶ್ನೆ, 78ನೇ ವಿಧಿಯು ಏನನ್ನು ತಿಳಿಸುತ್ತೆ ಅಂತ ಕೊಟ್ಟಿದೆ ನೋಡಿ. 78ನೇ ವಿಧಿಯು ಸರ್ಕಾರ ನಿರ್ಧಾರಗಳು ನೀತಿಗಳ ಬಗ್ಗೆ ಅಧ್ಯಕ್ಷರಿಗೆ ತಿಳಿಸುವಂತಹ ಒಂದು ಪ್ರಧಾನ ಮಂತ್ರಿಯ ಕರ್ತವ್ಯವನ್ನು ತಿಳಿಸ್ತಕ್ಕಂಥದ್ದು. ಯಾವುದು? 78ನೇ ವಿಧಿ. ಇನ್ನು 46ನೇ ಪ್ರಶ್ನೆ, ಯಾವುದು ಸತ್ಯವಾಗಿದೆ ಎಂದು ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಭಾರತವು ಸದಸ್ಯತ್ವವನ್ನು ಭಾರತದ ಸಾರ್ವಭೌಮತ್ವವನ್ನು ಮಿತಗೊಳಿಸುವುದಿಲ್ಲ. ಇದು ರೈಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು 47ನೇ ಪ್ರಶ್ನೆ, 1973ರ ಕೇಶವನಂದಿ ಭಾರತ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದ ಫಲಿತಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ನೋಡಿದರೆ ಆಪ್ಷನ್ 1 ಪೀಠಿಕೆಯು ಭಾರತೀಯ ಸಂವಿಧಾನದ ಒಂದು ಭಾಗವಾಗಿದೆ, ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಒಳಪಟ್ಟಿದೆ. ಇದು ರೈಟ್ ಆನ್ಸರ್. ಇನ್ನು 48ನೇ ಪ್ರಶ್ನೆ, EVM ಯಂತ್ರಗಳ ಬಳಕೆಯು 1990ರಿಂದ ಏನಾಗಿದೆ? ಪ್ರಾರಂಭವಾಗಿದೆ. ನೆಕ್ಸ್ಟು, ರಾಜ್ಯ ನೀತಿ ಇದು ನಿರ್ದೇಶಕ ತತ್ವಗಳು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಒಂದು ನಿಬಂಧನೆಯನ್ನು ಮಾಡದೆ ಒಳಗೊಂಡಿದೆ ನೋಡಿ. 50ನೇ ಪ್ರಶ್ನೆ, ನಂಜುಂಡಪ್ಪ ಸಮಿತಿ ಎಷ್ಟು ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳನ್ನು ಗುರುತಿಸಿದೆ? 39 ತಾಲೂಕುಗಳನ್ನು. ವೆರಿ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸಂಸದೀಯ ರೀತಿಯ ಸರ್ಕಾರದಲ್ಲಿ ಮಂತ್ರಿಗಳ ಒಂದು ಮಂಡಲವು ಯಾರ ಬೆಂಬಲವನ್ನು ಹೊಂದಿರುವವರಿಗೆ ಅಧಿಕಾರದಲ್ಲಿರಬಹುದೆಂದು ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಸಂಸತ್ತಿನ ಕೆಳಮನೆಯ ಬಹುಪಾಲು ಸದಸ್ಯರು. ನೆಕ್ಸ್ಟು, ಅಕ್ಬರನ ಆದೇಶದಲ್ಲಿ ಅಡಿಯಲ್ಲಿ ಅಭೂತಪೂರ್ವ ದೊಡ್ಡ ಕ್ಯಾನ್ವಾಸ್ನಲ್ಲಿ ಚಿತ್ರಿಸಲಾದ ಪ್ರಸಿದ್ಧ ಹಮ್ಜಾ ನಾಮವನ್ನು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಹಮ್ಜಾ ನಾಮವನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಬುದ್ಧನ ಈ ಒಂದು ಮೂರ್ತಿಯನ್ನು ಚಿನ್ನದ ನಾಣ್ಯಗಳ ಮೇಲೆ ಬೊಡ್ಡೋ ಮತ್ತು ತಾಮ್ರದ ನಾಣ್ಯಗಳ ಮೇಲೆ ಸಕಮಾನೋ ಬೊಡ್ಡೋ ಎಂದು ಪರಿಚಯಿಸಿದವರು ಯಾರು? ಆಪ್ಷನ್ ಬಿ ಕನಿಷ್ಕ ನೋಡಿ. ನೆಕ್ಸ್ಟ್ 54ನೇ ಪ್ರಶ್ನೆ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವದೇಶಿ ಚಳವಳಿಯನ್ನು ಉಲ್ಲೇಖಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಗಣಪತಿ ಮತ್ತು ಶಿವಾಜಿ ಉತ್ಸವಗಳು ಬಂಗಾಳದಲ್ಲಿ ಸ್ವದೇಶಿ ಪ್ರಚಾರಕ್ಕೆ ಮಾಧ್ಯಮವಾಯಿತು. ಇದು ರೈಟ್ ಆನ್ಸರ್ ಆಗ್ತದೆ ನೋಡಿ. ನೆಕ್ಸ್ಟು, ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ ನೋಡಿ. ಅಯ್ಯಗಾರರು ಆಪ್ಷನ್ 1 ಗ್ರಾಮ ಸೇವಕರು ಅಂತ ಕರೀತಾರೆ. ಕರಣಂ ಅಂದರೆ ಇದು ಅಕೌಂಟೆಂಟ್ ಅಂತೇಳಿ ಅರ್ಥ ಕೊಡುತ್ತೆ. ಮಣಿಯಂ ಅಂದರೆ ಗ್ರಾಮ ಸೇವಕ. ಇನ್ನು ತಲೆಯಾರಿ ಅಂತಂದರೆ ಆಪ್ಷನ್ 2 ಪೊಲೀಸ್ ಅಂತೇಳಿ ಆಗುತ್ತೆ ನೋಡಿ. ಆದ್ದರಿಂದ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಚಳವಳಿ ಸತ್ಯಾಗ್ರಹಗಳು ಕಾಲಾನುಕ್ರಮದಲ್ಲಿ ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಚಂಪಾರಣ್ಯ ಸತ್ಯಾಗ್ರಹ, ಅದ ನಂತರ ಕಿಡ ಸತ್ಯಾಗ್ರಹ, ಆಮೇಲೆ ರೋಲತ್ ಸತ್ಯಾಗ್ರಹ, ಕೊನೆಯದಾಗಿ ಕಿಲಾಪ ಚಳವಳಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ರಾಜ್ಯದ ಮುಖ್ಯ ವೆಚ್ಚಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ, ಒಂದು ನಿಮಿಷ, ಮೊದಲಾಗಿ ಏನದು ರಾಜ್ಯನ ಒಂದು ವೈಯಕ್ತಿಕ ದತ್ತಿಗಳ ಖರ್ಚು. ಅದೇ ರೀತಿಯಾಗಿ ಆಪ್ಷನ್ 3 ಕೊಟ್ಟಿದ್ದಾರೆ ನೋಡಿ, ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಸಾಮ್ರಾಜ್ಯದ ಭದ್ರತೆ ಆಗಿರ್ಬೋದು. 4ನೇದಾಗಿ ಕುದುರೆಗಳ ಸ್ವಾಧೀನ ನಿರ್ವಹಣೆ ಹಾಗೂ 5 ಪ್ರಾದೇಶಿಕ ವಿಸ್ತರಣೆಗಾಗಿ ಮಿಲಿಟರಿ ಕಾರ್ಯಾಚರಣೆಗಳು. ಐವತ್ತೆಂಟನೇ ಪ್ರಶ್ನೆ, ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಹೊಯ್ಸಳೇಶ್ವರ ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿದೆ. ಇದು ಸರಿಯಾಗಿರ್ತಕ್ಕಂಥದ್ದು.
ನೆಕ್ಸ್ಟ್ ಪ್ರಶ್ನೆ 59ನೇ ಪ್ರಶ್ನೆ, ಎರಡನೇ ಪುಲಿಕೇಶಿಯ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಸರಿಯಾಗಿದ್ದು ನೋಡೋದಾದರೆ ಮೊದಲು ಚಿಕ್ಕಪ್ಪ ಮಂಗಳೇಶನೊಡನೆ ಅಂತರ್ಯುದ್ಧ ಮಾಡಿದನು, ಕರೆಕ್ಟಾಗಿದೆ. ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಪುಲಿಕೇಶಿಯ ಸಾಧನೆಗಳನ್ನು ಮಾಹಿತಿ ನೀಡಿದ್ದಾನೆ. ಅದೇ ರೀತಿಯಾಗಿ ಅವನು ದೀರ್ಘಕಾಲದ ಪಲ್ಲವ ಚಾಳುಕ್ಯ ಸಂಘರ್ಷಕ್ಕೆ ನಂದಿ ಹಾಕಿದನು. ಆದರೆ ರಾಂಗ್ ಆನ್ಸರ್ ಇರೋದು ಅವನು ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನು ನಿರ್ಮಿಸಿದನು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿರತಕ್ಕಂಥದ್ದು. 60ನೇ ಪ್ರಶ್ನೆ, ಕದಂಬ ರಾಜ ಸ್ಥಾಪಕ ಮಯೂರವರ್ಮ ಕುರಿತು ಯಾವುದು ನಿಜವಲ್ಲ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಿಜವಾಗಿ ನೋಡಿದ ಫಸ್ಟು ನಿಜ ಇದ್ದದ್ದು ನೋಡೋಣ. ಆತ ಪ್ರಾರಂಭದಲ್ಲಿ ಬ್ರಾಹ್ಮಣನಾಗಿದ್ದು ತರುವಾಯ ಚಿತ್ರನಾದನು, ಇದು ರೈಟ್ ಆಗಿದೆ. ಹಾಗೂ ಆತ ಕಾಂಚೀಪುರಂನಲ್ಲಿನ ಉನ್ನತ ಶಿಕ್ಷಣಕ್ಕಾಗಿ ತೆರಳಿದನು, ಇದು ಕೂಡ ರೈಟ್ ಆಗಿದೆ. ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಬ್ರಾಹ್ಮಣರು ನೆಲೆಸಲು ಆತ ಕಾರಣನಾದನು, ಇದು ಕೂಡ ರೈಟ್ ಆಗಿರತಕ್ಕಂಥದ್ದು. ಆತ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿಸಿದನು ಅಂತಿದೆ, ಇದು ರಾಂಗ್ ಆನ್ಸರ್. ತಾಳಗುಂದ ಶಾಸನವನ್ನು ಕಾಕುಸ್ತೋರ್ಮ ಕೆತ್ತಿಸ್ತಾನೆ ನೋಡಿ. ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಒಂದು ಸ್ಥಳದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಅಜಂತ ಗುಹಾಲಯ. ನೆಕ್ಸ್ಟು, ಅರ್ಶನಿಗಿಂತ ಎರಡನೇ ಪುಲಿಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಐಹೊಳೆ ಮತ್ತು ಚೀನಿಯರ ವೃತ್ತಾಂತಗಳು. ನೆಕ್ಸ್ಟ್ ಪ್ರಶ್ನೆ 63, ರಾಷ್ಟ್ರಕೂಟರ ಕಾಲದಲ್ಲಿ ಏಕಶಿಲೆಯಲ್ಲಿ ಕೆತ್ತಲಾಗುವಂತಹ ಶಿವ ದೇವಾಲಯ ಇರುವಂಥ ಸ್ಥಳ ಇಲ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಎಲ್ಲೋರ, ಇದು 1ನೇ ಕೃಷ್ಣ ಕಟ್ಟಿಸ್ತಾ ನೋಡಿ, 1ನೇ ಕೃಷ್ಣ. ನೆಕ್ಸ್ಟ್ ಪ್ರಶ್ನೆ, ಕವಿರಾಜ ಮಾರ್ಗವು ಕನ್ನಡದ ಶ್ರೇಷ್ಠ ಸಾಹಿತ್ಯ ಕೃತಿ, ಇದು ಯಾರ ಒಂದು ಕಾಲದಲ್ಲಿ ರಚನೆಯಾಗಿದ್ದು? ಇದು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಶ್ರೀವಿಜಯ ಒಂದು ರಚನೆ ಮಾಡ್ತಾ ನೋಡಿ. ಇದು ಗದ್ಯ ಕರ್ಣಾಮೃತ ಎನ್ನುವುದು ಹೊಯ್ಸಳ ಮತ್ತು ಪಾಂಡ್ಯರ ಒಂದು ಸಂಬಂಧವನ್ನು ತಿಳಿಸ್ತದೆ ನೋಡಿ. ಯಾವುದು? ಗದ್ಯ ಕರ್ಣಾಮೃತ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ 66, ಕೆಳಗಿನವುಗಳಲ್ಲಿ ಹೊಯ್ಸಳರ ದೇವಾಲಯ ವಾಸ್ತುಶಿಲ್ಪ ವಿಶಿಷ್ಟ ಲಕ್ಷಣ ಅಂತ ಕೊಟ್ಟಿದ್ದಾರೆ. ನಕ್ಷತ್ರಾಕಾರದ ಗರ್ಭಗುಡಿ, ಇದು ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶೈಲಿಯಾಗಿದೆ. ಭಾರತದ ಭೌಗೋಳಿಕ ಕೇಂದ್ರ ಜಬ್ಬಲ್ಪುರ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಕೆಳಕಂಡಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ರೈಟ್ ಆಗಿರೋದು ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ಅತಿ ದೀರ್ಘ ಗಡಿಯನ್ನು ಹೊಂದಿದೆ, ರೈಟ್ ಆನ್ಸರ್. ಅಫ್ಘಾನಿಸ್ತಾನ ಕಡಿಮೆ, ಕರೆಕ್ಟ್ ಇದೆ. ಪಾಕಿಸ್ತಾನ ಚೀನಾದೊಂದಿಗೆ ಅತಿ ದೀರ್ಘವಾದ ಗಡಿಯನ್ನು ಹೊಂದಿದೆ, ಕೂಡ ಕರೆಕ್ಟ್ ಇದೆ. ನೇಪಾಳಕ್ಕಿಂತ ಮಯನ್ಮಾರ್ನೊಂದಿಗೆ ಅತಿ ದೀರ್ಘ ಗಡಿಯನ್ನು, ಇದು ರಾಂಗ್ ಆಗಿರತಕ್ಕಂಥದ್ದು. ನೆಕ್ಸ್ಟು, ಭಾರತದಲ್ಲಿ ಬೇಸಿಗೆ ಕಾಲದ ಮಳೆ ಈ ಒಂದು ರಾಜ್ಯದ ಹೆಸರನ್ನು ತಪ್ಪಾಗಿ ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮ್ಯಾಂಗ್ರೂವ್ ಶವರ್ಸ್ ಅಂತ ಕರೀತಾರೆ, ಇದು ರಾಂಗ್ ಆಗಿರತಕ್ಕಂಥದ್ದು. ಓಕೆನಾ. ಉತ್ತರ ಪ್ರದೇಶದಲ್ಲಿ ಹ್ಯಾಂಡಿಸ್ ಅಂತ ಕರೀತಾರೆ, ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಕಾಫಿ ತುಂತುರು, ಕೇರಳದಲ್ಲಿ ಮೈನವೈಲು ಅಂತ ಕರೀತಾರೆ ನೋಡಿ, ಮೈನವೈಲು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 70, ಇವು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಧ್ರುವೀಯ ವ್ಯಾಸ 12,714 ಕರೆಕ್ಟಾಗಿದೆ. ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್ ಕರೆಕ್ಟಾಗಿದೆ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಕಿಲೋಮೀಟರ್, ಇದು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಮಾಜ ವೃತ್ತವು 40,076 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ವ್ಯಾಸ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು 71ನೇ ಪ್ರಶ್ನೆ, ವೆಸ್ಟ್ ಇಂಡೀಸ್ ಪ್ರದೇಶದಲ್ಲಿ ಚಂಡಮಾರುತಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ವೆಸ್ಟ್ ಇಂಡೀಸ್ನಲ್ಲಿ ಹರಿಕೇನ್ ಅಂತ ಕರೀತಾರೆ ನೋಡಿ. ನೆಕ್ಸ್ಟು ಪ್ರಶ್ನೆ, ಕೆನಡಾದ ಹುಲ್ಲುಗಾವಲನ್ನು ಹೀಗೆ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಕೆನಡಾದಲ್ಲಿನ ಹುಲ್ಲುಗಾವಲನ್ನು ಪೈರೀಸ್ ಹುಲ್ಲುಗಾವಲು ಅಂತೇಳಿ ಕರೀತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 73ನೇ ಪ್ರಶ್ನೆ, ವಿಶ್ವದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿರುವ ನೈಲ್ ನದಿಯು, ಇದು ಇಥಿಯೋಪಿಯಾ ಒಂದು ದೇಶದಲ್ಲಿ ಈ ಒಂದು ನದಿಯು ತನ್ನ ಮೂಲವನ್ನು ಹೊಂದಿರತಕ್ಕಂಥದ್ದು. ಇನ್ನು ಚಾರ್ಮುಡಿ ಘಾಟ್, ಇದು ಮಂಗಳೂರು ಟು ಚಿಕ್ಕಮಗಳೂರನ್ನು ಏನು ಮಾಡುತ್ತೆ, ಸಂಪರ್ಕ ಮಾಡುತ್ತೆ. ಮಂಗಳೂರು ಟು ಚಿಕ್ಕಮಗಳೂರು, ಯಾವುದು? ಚಾರ್ಮುಡಿ ಘಾಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ 75, ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಕಿತ್ತಳೆಯನ್ನು ಕೊಡಗನ್ನು ಕಿತ್ತಳೆ ನಾಡು ಅಂತ ಕರಿತೀವಿ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ಇನ್ನು ಕರ್ನಾಟಕದ ಸಕ್ಕರೆ ಪಟ್ಟಲು ಬೆಳಗಾವಿ. ಆದರೆ ಮಂಗಳೂರು ಕಾಫಿ ನಾಡು ಅಂತ ಕೊಟ್ಟಿದ್ದಾರೆ, ತಪ್ಪು. ಕಾಫಿ ನಾಡು ಇದು ಚಿಕ್ಕಮಗಳೂರು, ರೈಟ್ ಆನ್ಸರ್. ನೆಕ್ಸ್ಟು 76ನೇ ಪ್ರಶ್ನೆ, ಜೌಗು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಮತ್ತು ನದಿ ಮುಖಜ ಭೂಮಿಗಳಲ್ಲಿ, ಸಮುದ್ರಗಳ ಅಂಚಿಗಳಲ್ಲಿ ಬೆಳೆಯುವ ಕಾಡುಗಳನ್ನು ಮ್ಯಾಂಗ್ರೂವ್ ಕಾಡುಗಳು ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಕುಂದಾಪುರದಲ್ಲಿ ಕಂಡುಬರುತ್ತೆ ನೋಡಿ. ನೆಕ್ಸ್ಟು 77ನೇ ಪ್ರಶ್ನೆ, ಈ ಕೆಳಗಂಡ ಯಾವ ಕನ್ನಡಿಗರನ್ನು ಲೋಕಪಾಲ್ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕೊಟ್ಟಿದ್ದಾರೆ. ಇದು ಎಲ್ ನಾರಾಯಣಸ್ವಾಮಿ. ನೆಕ್ಸ್ಟು 9ನೇ ರೈಸಿನ ಹಿಲ್ಸ್ ಸಂವಾದದ ಮುಖ್ಯ ಅತಿಥಿ ಆಪ್ಷನ್ ಎ ನೋಡಿ, ಇದು ಅವಾಗಿನ ಕರೆಂಟ್ ಅಫೇರ್ಸು. ನೆಕ್ಸ್ಟ್ 79ನೇ ಪ್ರಶ್ನೆ, ಮಧ್ಯಪ್ರದೇಶದ ಈ ಕೆಳಗಂಡ ಯಾವ ಪ್ರಾಣಿಗಳು ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ ಹೊಂದಿವೆ. ಆಪ್ಷನ್ ಎ ಚಿರತೆಗಳು. ನೆಕ್ಸ್ಟ್ ಪ್ರಶ್ನೆ 80ನೇ ಪ್ರಶ್ನೆ, 2023 ಮತ್ತು 24ನೇ ಸಾಲಿನ ಬಸವ ಪುರಸ್ಕಾರ ಪಡೆದವರು MG ಮಾದೇವಪ್ಪನವರು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ 2023-24 ಸಾಲಿನ ಪಂಪ ಪ್ರಶಸ್ತಿ ಪಡೆದವರು ಡಿ ಸೋಜನವರು ನೋಡಿ. ಇನ್ನು 82ನೇ ಪ್ರಶ್ನೆ ನೋಡೋದಾದರೆ, ಪ್ರಪಂಚದಾದ್ಯಂತ ರಾಷ್ಟ್ರಗಳ ವ್ಯಾಪಾರ ಮತ್ತು ವಾಣಿಜ್ಯ ಸಚಿವರುಗಳನ್ನು ಒಗ್ಗೂಡಿಸುವ ವ್ಯಾಪಾರ ಸಂಘಟನೆಯು ದಿನಗಳ ಕಾಲ ಜರುಗಿದೆ ಎಂದು ಕೊಟ್ಟಿದ್ದಾರೆ. ಇದು ಅಬುಧಾಬಿಲಿ ಕರೆಂಟ್ ಅಫೇರ್ಸ್ ನೋಡಿ. ಇದು ಕೂಡ ಕರೆಂಟ್ ಅಫೇರ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇನ್ನು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬಂದಿದೆ ನೋಡಿ. 88ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ 28. 89ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಬಿ 24. ಇನ್ನು 90ನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿ. ನೆಕ್ಸ್ಟು 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. 92ನೇ ಪ್ರಶ್ನೆಗೆ ಆಪ್ಷನ್ 16 ನೋಡಿ. ಇದರಲ್ಲಿ ಎಷ್ಟು ತ್ರಿಕೋನಗಳು ಅಂತ ಕೊಟ್ಟಿದ್ದಾರೆ 16. ನೆಕ್ಸ್ಟ್ 93ನೇ ಪ್ರಶ್ನೆ, ಹಿಮೋಫಿಲಿಯಾ ಇವುಗಳ ಕೊರತೆಯಿಂದ ಕಿರುತಟ್ಟೆಗಳು. ಓಕೆನಾ, ಹಿಮೋಫಿಲಿಯಾ ಯಾವುದರೊಂದು ಕೊರತೆಯಿಂದ ಬರುತ್ತೆ, ಕಿರುತಟ್ಟೆ ಅಂತ ಕೊಟ್ಟಿದ್ದಾರೆ ನೋಡಿ. 94 ಯಾವುದು ನಿರ್ನಾಳ ಗ್ರಂಥಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್, ನಿರ್ನಾಳ ಗ್ರಂಥಿ ಅಂದರೆ ಥೈರಾಯ್ಡ್ ಆಗಿರ್ಬೋದು, ಪಿಟ್ಯೂಟರಿ ಆಗಿರ್ಬೋದು ಹಾಗೂ ಮೆದುಜುರಕ ಗ್ರಂಥಿ, ಆದರೆ ಹಸು ಗ್ರಂಥಿ ಇದು ಆಗಿರುವುದಿಲ್ಲ. ಇದು ಕಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿಯಾಗಿದೆ. ನೆಕ್ಸ್ಟ್ 95 ಕ್ಯೂಸೆಕ್ಸ್ಗಳಲ್ಲಿ ಯಾವುದನ್ನು ಅಳೆಯುತ್ತಾರೆ, ನೀರಿನ ಹರಿವನ್ನು ಅಳೆಯತಕ್ಕಂಥದ್ದು. ನೆಕ್ಸ್ಟು ಎಸಿಯನ್ನು ಡಿ ಸಿ ಆಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ರೆಕ್ಟಿಫೈಯರ್ ಅಂತ ಕರೀತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 97ನೇ ಪ್ರಶ್ನೆ, ಶಾಖ ಇಂಜಿನ್ನಲ್ಲಿ ಒಳಬರುವ ಗಾಳಿಯ ಉಷ್ಣತೆಯು ಹೆಚ್ಚಾದರೆ ಅದರ ದಕ್ಷತೆಯು ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 98 ವಿಶ್ವದ ಉಗಮವನ್ನು ವಿವರಿಸಲಾಗುವ ಸಿದ್ಧಾಂತ ಬಿಗ್ ಬ್ಯಾಂಗ್ ಸಿದ್ಧಾಂತ. ನೆಕ್ಸ್ಟ್ ನಗಿಸುವ ನೆಲವನ್ನು ಏನಂತ ಕರೀತಾರೆ, ನೈಟ್ರಸ್ ಆಕ್ಸೈಡ್ ಅಂತೇಳಿ ಕರೀತಕ್ಕಂಥದ್ದು. ನಗಿಸುವ ನೆಲವನ್ನು ನೈಟ್ರಸ್ ಆಕ್ಸೈಡ್ ಅಂತ ಕರೀತಾರೆ ನೋಡಿ. ಇನ್ನು ಎಲ್ಲ ಮೂಲಭೂತ ಶಕ್ತಿಗಳಲ್ಲಿ ಅತ್ಯಂತ ದುರ್ಬಲವಾದ ಶಕ್ತಿ ಯಾವುದು, ಆಪ್ಷನ್ ಎ ಗುರುತ್ವ ಶಕ್ತಿ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ. ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳು ಬರ್ತಾ ಇರ್ತವೆ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.